ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ವೆರೈಟಿಯಾಗಿ ಮಾಡ್ತಾಯಿದ್ದೀನಿ. ಮಶ್ರೂಮ್ನ ನಾನು ಉಪ್ಪಾಕಿ ನೆನೆಸಿಟ್ಟಿದ್ದೆ. ಇವಾಗ ಕಟ್ ಮಾಡ್ಕೊತಾಯಿದ್ದೀನಿ. ದಪ್ಪ ಇರೋಂಥ ಮಶ್ರೂಮ್ನ 4 ಪೀಸ್ ಮಾಡಿಕೊಂಡು ಚಿಕ್ಕ ಇರೋಂಥ ಮಶ್ರೂಮ್ನ 2 ಪೀಸ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಮಶ್ರೂಮ್ ರೆಡಿ ಇದೆ. ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಚಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ, ಧನಿಯಾ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅರಿಶಿಣ, ಪೆಪ್ಪರ್ ಪೌಡರ್, ಕಸ್ತೂರಿ ಮೇಥಿನ ತೊಗೊಂಡಿದ್ದೀನಿ. 1 ಬಟ್ಲು ಮೊಸರು ತೊಗೊಂಡಿದ್ದೀನಿ. ನಾನು ಎಲ್ಲ ಮಸಾಲೆನೂ ಈಗ ಇದಕ್ಕೆ ಹಾಕಿ ಕಲಸಿಡ್ತಾ ಇದ್ದೀನಿ. ಮಶ್ರೂಮ್ನ 1 ಅವರ್ ಮುಂಚೆನೇ ಈ ಥರ ಕಲಸಿಟ್ರೆ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊತಾ ಇದ್ದೀನಿ. ನಾನು 1 kg ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನಾನು ಬಾಸುಮತಿ ರೈಸ್ನ ಉಜ್ಜಿ ಎಲ್ಲ ತೊಳೆಯೋಕ್ಕೆ ಹೋಗ್ತಿಲ್ಲ, ಹಾಗೆ ನೀರು ಹಾಕಿ ಈ ಥರ 1 ಬಟ್ಲಿಗೆ ಸೋರಿಟ್ಕೊತಾ ಇದ್ದೀನಿ. ಯಾಕೆಂದರೆ ಬಾಸುಮತಿ ರೈಸಲ್ಲಿರೋಂಥ ಫ್ರ್ಯಾಗ್ನೆನ್ಸ್ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಉಜ್ಜಿ ತೊಳಿತಾ ಇಲ್ಲ, ಈ ಥರ 1 ಬೌಲ್ಗೆ ಹಾಕಿ ತೊಳೆದಿಟ್ಕೊಂಡೆ. ನಾನು 10 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಈರುಳ್ಳಿನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಡೀಪ್ ಫ್ರೈ ಮಾಡಬೇಕು. ಈ ಥರ ಡೀಪ್ ಫ್ರೈ ಮಾಡಿ ಲಾಸ್ಟಲ್ಲಿ ಬಿರಿಯಾನಿಗೆ ಹಾಕಬೇಕು. ನೋಡಿ, ಈ ಥರ ಬ್ರೌನ್ ಬರೋವರೆಗೂ. ನಾನು 10 ಟೇಬಲ್ ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಇವಾಗ ನಾನು ಏನು ಪಲಾವ್ ಸಾಮಾನು ತೊಗೊಂಡಿದ್ದೀನಿ ಅದೆಲ್ಲ ಹಾಕ್ತಾಯಿದ್ದೀನಿ. ನಾನು ಮಶ್ರೂಮ್ನ ಕಲಸಿಟ್ಟಿದ್ದೆ ಅಲ್ವಾ ಮೊಸರಲ್ಲಿ, ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ, ಹಾಗೆ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೋಬೇಕು. ನಾನು ಒಂದು ಸೈಡಲ್ಲಿ ಒಂದು ಪಾತ್ರೆಗೆ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ನಾನು ಬಾಸುಮತಿ ರೈಸ್ ಏನು ತೊಳೆದಿಟ್ಕೊಂಡಿದ್ದೆ ಅದೆಲ್ಲ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಿಸ್ಬೇಕು, ಅದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇವಾಗ ನೀರು ಕುದಿಯೋಕ್ಕಿಟ್ಟಿದ್ದೆ ಅಲ್ವಾ, ಅದನ್ನು ಹಾಕೋತಾ ಇದ್ದೀನಿ ನಾನು. ಇವಾಗ ಈರುಳ್ಳಿನ ಡೀಪ್ ಫ್ರೈ ಮಾಡಿದ್ದೆ ಅಲ್ವಾ, ಅದನ್ನೆಲ್ಲ ಹಾಕಿ ಕೆಳಗಡೆ ಒಂದು ತವ ಇಟ್ಟು, ತಳೆ ಹಿಡಿಬಾರ್ದು ಅಂತ ಒಂದು ತವ ಇಟ್ಟಿದ್ದೀನಿ. ಈ ಥರ ಈರುಳ್ಳಿನ ಹಾಕಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಬೇಕು. ನೀಟಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಮಶ್ರೂಮ್ ಬಿರಿಯಾನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.